ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಡಿಜಿಟಲ್. ನಾನು ಸಬಾ ಹಕೀಂ. ನಮ್ಮ ದೇಶದಲ್ಲಿ ಸಾಕಷ್ಟು ಧಾರ್ಮಿಕ ಆಚರಣೆಗಳು ಇವೆ. ವಿಶೇಷವಾಗಿ ಜಾತ್ರೆಗಳಲ್ಲಿ ಮುಳ್ಳಿನ ಮೇಲೆ ಮಲಗೋದು, ಬೀಳೋದು, ದೇವರಿಗೆ ಮುಡಿ ಕೊಡೋದು, ಮದ್ಯ ನೈವೇದ್ಯ ಮಾಡೋದು, ಹೀಗೆ ಹಲವು ವಿಚಾರಗಳು. ಈಗ ಮತ್ತೊಂದು ಆಚರಣೆಯನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದೀವಿ. ಅದೇ ಡಿಚ್ಚಿ ಹೊಡೆದುಕೊಳ್ಳೋದು. ಹೌದು, ಹೀಗೆ ಇಬ್ಬರು ಮಹಿಳೆಯರು ಡಿಕ್ಕಿ ಹೊಡೆದುಕೊಳ್ತಾ ಇರೋದು ಅತ್ತಿಗೆ ನಾದಿನಿಯರು. ಡಿಕ್ಕಿ ಹೊಡೆದುಕೊಳ್ತಾ ಇರುವ ಇವರನ್ನ ಬಿಡಿಸೋದನ್ನ ಬಿಟ್ಟು ಈ ಗ್ರಾಮಸ್ಥರು ನಗ್ತಾ ಎಂಜಾಯ್ ಮಾಡ್ತಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಮೂಡಬಹುದಲ್ವಾ? ಇದಕ್ಕೆ ಕಾರಣ ಪ್ರೀತಿ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಅಂದಹಾಗೆ ಈ ಡಿಚ್ಚಿ ಪ್ರೀತಿ ಕಂಡು ಬರ್ತಾ ಇರೋದು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸಿಎನ್ ಮಾಳಿಗೆ ಗ್ರಾಮದಲ್ಲಿ. ಗ್ರಾಮ ದೇವರ ಸಮ್ಮುಖದಲ್ಲಿ ತಲೆ ಹಿಡಿದು ಡಿಚ್ಚಿ ಹೊಡೆದುಕೊಳ್ತಾ ಇರೋ ಹೆಣ್ಣು ಮಕ್ಕಳು ಸೊಸೆಯಂದಿರು. ಈ ಗ್ರಾಮದಲ್ಲಿ ಪ್ರತಿ ಕಾರ್ತಿಕ ಮಾಸದಲ್ಲಿ ಬುಡಕಟ್ಟು ಜನಾಂಗದ ಆರಾಧ್ಯ ದೈವ ಅಹೋಬಲ ನರಸಿಂಹಸ್ವಾಮಿ ಜಾತ್ರೆ ಆಚರಣೆ ಮಾಡ್ತಾರೆ. ಆದರೆ ಅತ್ತಿಗೆ ನಾದಿನಿಯರು ಡಿಕ್ಕಿ ಹಬ್ಬದಲ್ಲಿ ಪಾಲ್ಗೊಳ್ಳೋದು ವಿಶೇಷ. ಹೀಗೆ ಡಿಕ್ಕಿ ಹೊಡೆದುಕೊಳ್ಳೋದ್ರ ಮೂಲಕ ತಮ್ಮ ಕುಟುಂಬದಲ್ಲಾದ ಹಳೆ ವೈಷಮ್ಯ ಮರೆತು ಸುಖ ಜೀವನ ನಡೆಸಲಿ ಅನ್ನೋದು ನಾಯಕ್ ಸಮುದಾಯದ ಹಿರಿಯರು ಪರಂಪರಾಗತವಾಗಿ ನಡೆಸಿಕೊಂಡು ಬಂದ ವಿಶಿಷ್ಟ ಪದ್ಧತಿ. ಇನ್ನು ಪುರಾತನ ಕಾಲದಿಂದಲೂ ಈ ಹಬ್ಬವನ್ನ ಗ್ರಾಮದಲ್ಲಿ ಆಚರಣೆ ಮಾಡಲಾಗುತ್ತೆ. ಗ್ರಾಮದ ಯುವಕರು ಹೆಣ್ಣು ಮಕ್ಕಳನ್ನ ಕುಣಿಯುತ್ತಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾರೆ, ಬರಮಾಡಿಕೊಳ್ತಾರೆ. ದೇವರಿಗೆ ಹರಕೆ ಹೊತ್ತಂತೆ ಮಣೇವು ಕಾರ್ಯಕ್ರಮ ನೆರವೇರಿಸ್ತಾರೆ. ಯುವಕರು ಬಾಳೆಹಣ್ಣು ಬೆಲ್ಲದ ಪ್ರಸಾದ ಸ್ವೀಕರಿಸಿ ಗ್ರಾಮಸ್ಥರಿಗೆಲ್ಲರಿಗೂ ಹಂಚ್ತಾರೆ. ಈ ಮೂಲಕ ಗ್ರಾಮದ ಸಮುದಾಯದ ಎಲ್ಲಾ ಜನತೆ ಒಂದು ಅನ್ನೋ ಭಾವನೆಯೊಂದಿಗೆ ಸೇರಿ ಈ ಜಾತ್ರೆ ಮಾಡ್ತಾರೆ. ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ದೂರಗಳಿಂದ ನಾದಿನಿಯರು ಬಂದ್ರೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಜಾತ್ರೆಗೆ ಭಾಗಿಯಾಗಿ ಸಾಕ್ಷಿಯಾಗ್ತಾರೆ. ಆಧುನಿಕತೆಯ ನಡುವೆಯೂ ಬುಡಕಟ್ಟು ಆಚರಣೆಗಳು ಕೋಟೆನಾಡಲ್ಲಿ ಇಂದಿಗೂ ಜೀವಂತವಾಗಿವೆ. ಅತ್ತಿಗೆ ನಾದನಿಯರು ಸೇರಿದ್ರೆ ಸಾಕು ಈ ಜಗಳ ಶುರುವಾಗುತ್ತೆ ಅನ್ನೋ ಕಾಲದಲ್ಲಿ ಡಿಚ್ಚಿ ಹಬ್ಬ ಆಚರಣೆ ಮಾಡೋ ಮೂಲಕ ವೈಮನಸ್ಸು ದೂರ ಮಾಡುವ ಪ್ರೇಮದ ಸಂಕೇತವಾಗಿ ಈ ಹಬ್ಬವನ್ನ ಉಳಿಸ್ಕೊಂಡು ಬಂದಿರೋದು ಸಂತಸದ ವಿಷಯ ತಾನೆ.